ಮೊದಲಿಗೆ ಸಮಸ್ತ ನಾಗರಿಕರಿಗೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸ್ತೇನೆ. ಹಾಗೆ ಬೆಂಗಳೂರಿಗೆ ಕೇವಲ 13 ಕಿಲೋಮೀಟರ್ ದೂರದಲ್ಲಿರುವ ಸುಮಾರು 1800 ವರ್ಷಗಳು ಅಂದರೆ 8 ಮತ್ತು 9ನೇ ಶತಮಾನದಲ್ಲಿ ಗಂಗರು ಮತ್ತು ಚೋಳರು, ತದನಂತರ ಈ ನಾಡಿನ ಕೆಂಪೇಗೌಡರು ಆಳಿದಂಥ ಈ ಒಂದು ಊರಿನಲ್ಲಿ ಸುಮಾರು 5 ಪಂಚಲಿಂಗಗಳಿದ್ದು ಇಲ್ಲಿ ವರ್ಷಕ್ಕೆ 3 ಬಾರಿ ಜಾತ್ರೆ, ಮಹಾಶಿವರಾತ್ರಿ ಹಾಗೂ ಕಾರ್ತಿಕ ಸೋಮವಾರ ಈ ದಿನಗಳಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಇಲ್ಲಿ ದಿನನಿತ್ಯ ಜನ ಜಾಸ್ತಿ ಆಗ್ತಿದ್ದಾರೆ. ವಿಶೇಷವಾಗಿ ಈ ದೇವರ ಮೇಲಿಟ್ಟಿರುವ ನಂಬಿಕೆ, ವಿಶೇಷವಾಗಿ ಈ ಒಂದು ಮಹಾಶಿವರಾತ್ರಿ ದಿನ, ಈ ದಿನ ಸುಮಾರು ನಾವು ಅನ್ಕೊಂಡಿದ್ದು ಒಂದು 70,000 ರಿಂದ 80,000 ಜನ ಬರ್ಬೋದು ಅನ್ಕೊಂಡಿದ್ವಿ. ಈಗಾಗಲೇ ಅದು ದಾಟಿ 1 ಲಕ್ಷ ಮುಟ್ಟುವಂತ ಗುರಿ ಅನ್ಕೊಂಡಿದ್ವಿ. ಬಂದಂತ ಎಲ್ಲಾ ಭಕ್ತಾದಿಗಳಿಗೂ ಬೆಳಗಿನಿಂದ ಇಲ್ಲಿ ತನಕ ವ್ಯವಸ್ಥಿತವಾಗಿ ಅವರಿಗೆ ನೆರಳು, ನೀರು ಮತ್ತೆ ಪ್ರಸಾದ ವ್ಯವಸ್ಥಿತವಾಗಿ ಸಿಗುವಂತೆ ನೋಡ್ಕೊಳ್ಳಲಾಗಿದೆ. ಇದಕ್ಕೆಲ್ಲ ಮೂಲ ಈ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತ ಉಳವಳ್ಳಿ ಶ್ರೀನಿವಾಸ್ ಅವರು ಹಾಗೂ ಈ ಭಾಗದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪನವರು ಹಾಗೂ ನಮ್ಮ ಪಕ್ಕದ ಕ್ಷೇತ್ರದ ಶಾಸಕರಾದ ಸತೀಶ್ ರೆಡ್ಡಿ ಅವರು ಹಾಗೂ ವಿಶೇಷವಾಗಿ ನಮ್ಮ ಮಂಗಸಂದ್ರ ಗ್ರಾಮದ ಶ್ರೀನಿವಾಸ್ ರೆಡ್ಡಿ ಅವರು ಹಾಗೂ ಸಮಸ್ತ ಭಕ್ತಾದಿಗಳು ಎಲ್ಲರೂ ಸೇರಿ ಈ ಒಂದು ಸೇವೆಯಲ್ಲಿ ಜನಗಳಿಗೆ ಬಂದಂತದವರಿಗೆ ಎಲ್ಲಾ ರೀತಿಯ ಸೇವೆಯನ್ನು ಕೊಡ್ತಾ ದೇವರ ಕೃಪೆಗೆ ಪಾತ್ರಕ್ಕೆ ಎಲ್ಲರೂ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೂ ಮತ್ತು ಈ ವಾಹಿನಿಯ ಮುಖಾಂತರ ಮತ್ತೊಮ್ಮೆ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯ ತಿಳಿಸುತ್ತಾ, ವಿಶೇಷವಾಗಿ ಈ ದಿನ ಬಂದಂತ ಭಕ್ತಾದಿಗಳಿಗೆ ಮತ್ತೊಂದು ಸುವರ್ಣ ಅವಕಾಶ ಏನು ಅಂದ್ರೆ, ಬೆಳಗಿಂದ ಇಲ್ಲಿನ ತನಕ ಭಜನೆಗಳು ನಡೀತಾ ಇದೆ. ಸುಮಾರು ಒಂದೊಂದು ಭಜನೆ ಟೀಮ್ ಅಲ್ಲಿ 100-150 ಜನ ಹೆಣ್ಮಕ್ಳು ಬಂದು ಭಜನೆ ದೇವರ ನಾಮಸ್ಮರಣೆ ಮಾಡ್ತಿದ್ದಾರೆ. ಹಾಗೆ ಈ ದಿನ ಸಂಜೆ 6 ಗಂಟೆಯಿಂದ ತದನಂತರ ಬೆಳಗಿನ ಜನ 6 ಗಂಟೆವರೆಗೂ ನಮ್ಮ ಈ ಬೇಗೂರಿನ ಸುತ್ತಮುತ್ತಲಿರುವ ನಾಟ್ಯ ಶಾಲೆಗಳು, ಆ ಶಾಲೆಯ ಮಕ್ಕಳಿಂದ ಭರತನಾಟ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅದ್ರಲ್ಲಿ ವಿಶೇಷವಾಗಿ ಈ ಬಾರಿ ಯಾಕಂದ್ರೆ ದೇವಸ್ಥಾನ ಅಂತಿದ್ದಂಗೆನೆ ಸ್ವಲ್ಪ ವಯಸ್ಸಾದವರು 40 ವರ್ಷ ಮೇಲ್ಪಟ್ಟಂತವ್ರು ಬರ್ತಾ ಇದ್ರು ಅನ್ಕೊಂಡಿದ್ವಿ. ಈ ದಿನ ವಿಶೇಷವಾಗಿ ಏನಿವತ್ತು 18 ರಿಂದ 30 ವರ್ಷದ ವಯಸ್ಸಿನ ಯುವಕರು ಬರ್ತಿರೋದಂತ ವಿಶೇಷವಾಗಿ ನಮ್ಗೆ ರೋಮಾಂಚನ ಮೂಡಿದೆ. ಕಾರಣ ಏನಂದ್ರೆ ನಾವ್ಯಾರು ಅನ್ಕೊಂತಿರ್ಲಿಲ್ಲ ಈ ಜನರೇಷನ್ ದೇವರ ಭಯ, ಭಕ್ತಿ, ಧರ್ಮ ಅಂತ. ವಿಶೇಷವಾಗಿ ಇವತ್ತು ನಮ್ ಕಂಡು ಬಂದಿದೆ ಅಂದ್ರೆ ಆ ಜನಾಂಗ ಇವತ್ತು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡ್ಕೊಂಡು ಆ ದೇವರ ಒಂದು ಸಾಲಾಗಿ ಇವತ್ತು ಎಷ್ಟೇ ಆದ್ರೂ ಒಬ್ಬ ಭಕ್ತಾದಿಗೆ ದರ್ಶನ ಮಾಡ್ಲಿಕ್ಕೆ ಸುಮಾರು 1 ಗಂಟೆ ಕಾಲ ಅವಕಾಶ ಇದೆ. ಆ 1 ಗಂಟೆ ಕಾಲಾವಕಾಶ ಇದ್ರೂ ಸಹ ಸಾಲಾಗಿ ನಿಂತು ದೇವರ ಜಪ ಮಾಡ್ತಾ ದೇವರ ದರ್ಶನ ಮಾಡ್ತಿದ್ದಾರೆ. ಅದರಿಂದ ಬಂದಂತ ಎಲ್ಲಾ ಭಕ್ತಾದಿಗಳಿಗೂ ಹಾಗೂ ಸಮಸ್ತ ನಾಡಿನ ಜನತೆಗೂ ಈ ವರ್ಷ ಒಳ್ಳೆ ಬೆಳೆ ಮಳೆ ಆಗಿ ಎಲ್ಲರಿಗೂ ಸುಖವಾಗಿ ಜೀವನ ಮಾಡ್ಲಿ ಅಂತ ಆ ಭಗವಂತನ ಕೇಳ್ಕೊಂತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು. ನಮಸ್ಕಾರ, ಧನ್ಯವಾದಗಳು. ಶ್ರೀ ನಾಗನಾಥೇಶ್ವರ ದೇವಸ್ಥಾನದ ಏನೊಂದು ಈ ದಿನ ಬೇಗೂರು ವಾರ್ಡ್ನಲ್ಲಿ 192 ವಾರ್ಡ್ನಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಾಗಿ ಈ ವರ್ಷ ಏನು ನಮ್ಮ ಶಿವರಾತ್ರಿ ಮಹಾಶಿವರಾತ್ರಿಯ ಹಬ್ಬ, ಹಾಗಾಗಿ ಎಲ್ಲ ಭಕ್ತಾದಿಗಳು ಸರಿಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದು ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆ ಭಕ್ತಶಯರಿಗೆ ದೇವಸ್ಥಾನದ ಅಧ್ಯಕ್ಷನಾಗಿ ಎಲ್ಲ ಭಕ್ತಾದಿಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಏನು ವಿಶೇಷವಾಗಿ ಈ ಸರಿ ಬಹಳ ಶಾಲೆಯ ಮತ್ತೆ ಅವರ ಒಂದು ಕಲಾಭಿಮಾನಿಗಳು ಏನು ಒಂದು ಭರತನಾಟ್ಯ ಮುಖೇನ ಬೆಳಗ್ಗೆಯಿಂದ ಸಹ ಶುರು ಮಾಡಿ ಈಗಲವರೆಗೂ ಸಹ ನಡೀತಾ ಇದೆ, ಸಾಯಂಕಾಲದವರೆಗೂ. ಎಲ್ಲ ಅವ್ರ ಪ್ರೋತ್ಸಾಹಕರು, ಪೋಷಕರು, ಏನು ಭರತನಾಟ್ಯ ಕಲಿಸಂತ ಮಕ್ಕಳು ಅವರೆಲ್ಲ ಸೇರಿ ಈ ದಿನ ಅವರ ಭರತನಾಟ್ಯವನ್ನು ನೋಡಿ ಬಹಳ ಸಂತೋಷಪಟ್ಟು ಅದರ ಜೊತೆಗೆ ದೇವರ ದರ್ಶನವನ್ನ ಪಡೆದು ಆ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಎಲ್ಲ ಬಂದಂತ ಭಕ್ತ ಮಹೇಶರಿಗೆ ದೇವಸ್ಥಾನದ ಪರವಾಗಿ, ಈ ಮಂಡಳಿಯ ಪರವಾಗಿ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಭಗವಂತ ಅವ್ರೆಲ್ರಿಗೂ ಸಹ ಆರೋಗ್ಯ, ಆಯುಸ್ಸು, ಶಾಂತಿ, ನೆಮ್ಮದಿಯನ್ನು ಕೊಡ್ಲಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ.